ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್. ಫ್ರೆಂಡ್ಸ್, ಪ್ರಸ್ತುತ ಇಡೀ ಮಾನವ ಸಮಾಜವನ್ನೇ ಬೆವರಿಸ್ತಿರೋ ವೈರಸ್ ಕರೋನಾ ವೈರಸ್. ಈ ವೈರಸ್ ತುಂಬಾ ಬೇಗನೆ ಹರಡುತ್ತಿದೆ ಅಂತ ನಮ್ಮಲ್ಲಿ ತುಂಬಾ ಜನರು ಭಯ ಪಡ್ತಾ ಇದ್ದಾರೆ. ಇದು ಈ ವರ್ಷವೇ ಹೊಸದಾಗಿ ಬಂದಿರೋ ವೈರಸ್ ಅಲ್ಲ. ಇಂತಹ ವೈರಸ್ಗಳು ವರ್ಷಕ್ಕೊಂದು ಬಾರಿ, ಅದು ಸಹ ಚಳಿಗಾಲದಲ್ಲಿ ಹೊಸ ಹೊಸ ಹೆಸರಿಂದ ಬರ್ತಲೇ ಇರುತ್ತೆ. ನೀವು ಸಹ ಅದನ್ನ ನೋಡ್ತಾ ಇರ್ತೀರಿ. ಯಾವಾಗ ಇದರ ಪ್ರಚಾರ ಹೆಚ್ಚಾಗುತ್ತೋ ಆಗ ಮಾತ್ರ ಮೂಗಿಗೆ ಮಾಸ್ ಹಾಕೊಂಡು ಹೊರಗಡೆ ತಿರುಗಾಡ್ತಾ ನಮ್ಗೆ ಕಾಣಿಸ್ತಾ ಇರ್ತಾರೆ. ಫ್ರೆಂಡ್ಸ್, ಹೆಸರು ಯಾವುದೇ ಆದ್ರೂ ವೈರಸ್ ವೈರಸ್ಸೇ. ಇದು ಪ್ರತಿ ವರ್ಷ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದನ್ನ ತಡಿಬೇಕಂದ್ರು ಅಥವಾ ಎದುರಿಸ್ಬೇಕಂದ್ರೂ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಅನ್ನೋದು ಬೇಕಾಗುತ್ತೆ. ಅದನ್ನ ನಾವು ಹೇಗೆ ನ್ಯಾಚುರಲ್ ಆಗಿ ಹೆಚ್ಚಿಸ್ಕೊಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ತಿಳಿಯೋಣ. ಅದಕ್ಕೂ ಮುಂಚೆ ಒಂದು ವಿಷಯವನ್ನ ನೀವು ತಿಳಿದುಕೊಬೇಕು. ಈ ವೈರಸ್ಗಳು ಹೊಸದಾಗಿ ಈಗ್ಲೇ ಹುಟ್ಟಿದ್ಯಾ ಅಥವಾ ಆಲ್ರೆಡಿ ಭೂಮಿ ಮೇಲೆ ಹುಟ್ಟಿದ್ಯಾ ಅಂತ, ಅಥವಾ ಈಗ ನಾವು ತಿಳಿದುಕೊಂಡಿದೀವಿ ಅಂತ ಈಗ ಅದು ಹುಟ್ಟಿದೆ ಅಂತ ನಾವು ಅಂದ್ಕೊಂತಾ ಇದೀವ? ಫ್ರೆಂಡ್ಸ್, ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಕ್ಕೂ ಕೋಟ್ಯಾಂತರ ವರ್ಷಗಳ ಮುಂಚೆನೆ ಈ ಎಲ್ಲಾ ವೈರಸ್ಗಳು ಇವೆ. ಫ್ರೆಂಡ್ಸ್, ಈ ವೈರಸ್ಗಳು ಇಲ್ಲದ ಪ್ಲೇಸ್ಗಳೇ ನಮ್ಮ ಪ್ರಪಂಚದಲ್ಲಿ ಇಲ್ಲ ಅಂತಾನೆ ಹೇಳ್ಬಹುದು. ಇವುಗಳು ನಾವು ತಿನ್ನೋ ಆಹಾರದಲ್ಲಿ, ನಾವು ಉಸಿರಾಡೋ ಗಾಳಿಯಲ್ಲಿ, ಹಾಗೆ ನಾವು ಕುಡಿಯೋ ನೀರಿನಲ್ಲಿ ಸದಾ ಕಾಲ ಇರುತ್ತೆ. ಫ್ರೆಂಡ್ಸ್, ಆಕ್ಚುಲಿ ಈ ಮಾನವ ದೇಹವು ವೈರಸ್ಗಳನ್ನ ತಡೆದುಕೊಳ್ಳೋ ಶಕ್ತಿಯಿಂದಲೇ ಹುಟ್ಟಿರೋದು. ಇಲ್ದಿದ್ರೆ ನಾವು ಇಷ್ಟೊಂದು ಸಾವಿರಾರು ವರ್ಷಗಳಿಂದ ಬದುಕಲು ನಮ್ಮ ಮನುಷ್ಯನಿಗೆ ಸಾಧ್ಯವಾಗಿರೋದೇ ಇಲ್ಲ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಆಕ್ಚುಯಲ್ ಸಮಸ್ಯೆ ಎಲ್ಲಿ ಈ ವೈರಸ್ ಅಲ್ಲೂ ಇಲ್ಲ. ಹಾಗಿದ್ರೆ ನಮ್ಮ ದೇಹದಲ್ಲಿದೆಯಾ? ನಮ್ಮ ದೇಹದಲ್ಲೂ ಇಲ್ಲ. ಇದು ಎಲ್ಲಿದೆ ಅಂದ್ರೆ ನಮ್ಮ ಜೀವನ ಶೈಲಿಯ ವಿಧಾನದಲ್ಲಿದೆ ಅಂತಾನೆ ಹೇಳ್ಬಹುದು. ಪ್ರಪಂಚದಲ್ಲಿ ಬೇರೆ ಯಾವ ಪ್ರಾಣಿಗಳಿಗಿಲ್ಲದ ವೈರಸ್ ಪ್ರಾಬ್ಲಮ್ ಈ ಮನುಷ್ಯನಿಗೆ ಮಾತ್ರ ಯಾಕೆ ಬಂದಿದೆ ಅಂದ್ರೆ, ಮನುಷ್ಯನು ನ್ಯಾಚುರಲ್ ಪದ್ಧತಿಗಳಿಂದ ತುಂಬಾ ದೂರವಾಗಿ ಬಾಳ್ತಿರೋದ್ರಿಂದ. ನಮ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ರೆ ನಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳೇ ಬರೋದಿಲ್ಲ. ಆದ್ರಿಂದ ಅಂತಹ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸ್ಕೊಬೇಕು ಅಂತ ಕ್ಲಿಯರ್ ಆಗಿ ತಿಳಿಯೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರೂ ಅಪ್ಪರ್ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿದ್ರೆ ಅದನ್ನ ಹೇಗೆ ಕಡಿಮೆ ಮಾಡ್ಕೊಬೇಕು ಅಂತ ಕ್ಲಿಯರ್ ಆಗಿ ಫಸ್ಟ್ ತಿಳಿಯೋಣ. ಅಪ್ಪರ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಲು ನಮ್ಗೆ ಒಂದು ಕಷಾಯ ಬೇಕಾಗುತ್ತೆ. ಇದಕ್ಕೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಕರಿಮೆಣಸು. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗೆ ಸಲೈವವನ್ನ ಇದು ಹೆಚ್ಚು ಮಾಡಿ ಜೀರ್ಣಕ್ರಿಯೆಯನ್ನ ಸಕ್ರಿಯವಾಗಿ ಆಗಲು ತುಂಬಾನೇ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಒಂದು 7ರಿಂದ 8 ಕರಿಮೆಣಸು ಈ ಕಷಾಯಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಲವಂಗ. ಫ್ರೆಂಡ್ಸ್, ಈ ಲವಂಗದಲ್ಲಿ ಆಂಟಿಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ ತುಂಬಾನೇ ಹೆಚ್ಚಾಗಿರುತ್ತೆ. ಇದು ಇನ್ಫೆಕ್ಷನ್ಸ್ ಗಳಿಂದ ನಮ್ಮನ್ನ ಕಾಪಾಡುತ್ತೆ. ಇದು ಸಹ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಕಷಾಯಕ್ಕೆ 3ರಿಂದ 4 ಲವಂಗಗಳು ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಓಂ ಕಾಳು ಅಥವಾ ಅಜ್ವಿನ್ ಸೀಡ್ಸ್. ಫ್ರೆಂಡ್ಸ್, ಈ ಓಂ ಕಾಳು ಜೀರ್ಣಕ್ರಿಯೆನ ಹೆಚ್ಚಿಸಲು ನಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಕಷಾಯಕ್ಕೆ 1/4 ಸ್ಪೂನ್ ಅಷ್ಟು ಓಂ ಕಾಳು ಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಒಣಶುಂಠಿ ಪುಡಿ. ಫ್ರೆಂಡ್ಸ್, ಇದು ನಿಮ್ಗೆ ಈಸಿಯಾಗಿ ಆಯುರ್ವೇದ ಶಾಪ್ಸ್ ಗಳಲ್ಲಿ ಹಾಗೆ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಯಾವ ವೈರಸ್ಗಳು ಸಹ ಅಟ್ಯಾಕ್ ಆಗದಂತೆ ಈ ಶುಂಠಿ ಪುಡಿ ನೋಡ್ಕೊಳ್ಳುತ್ತೆ. ಈ ಕಷಾಯಕ್ಕೆ 1/2 ಸ್ಪೂನ್ ಅಷ್ಟು ಒಣಶುಂಠಿ ಪುಡಿ ಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಅರಿಶಿನದ ಪುಡಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಏನಾದ್ರೂ ತಾಜಾ ಇರೋ ಅರಿಶಿನದ ಕೊಂಬಿದ್ರೆ ನೀವು ಅದನ್ನ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈ ಅರಿಶಿನದ ಕೊಂಬನ್ನ ನೀವು ತುರಿದ್ಬಿಟ್ಟು ಈ ಕಷಾಯಕ್ಕೆ ಯೂಸ್ ಮಾಡ್ಕೊಬೇಕಾಗತ್ತೆ. 1/4 ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಈ ಕಷಾಯಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಏಲಕ್ಕಿ. ಫ್ರೆಂಡ್ಸ್, ಇದಕ್ಕೆ 2 ಏಲಕ್ಕಿ ಬೇಕಾಗುತ್ತೆ. ಲಾಸ್ಟ್ ಇಂಗ್ರೀಡಿಯೆಂಟ್ ಬೆಲ್ಲ. ಫ್ರೆಂಡ್ಸ್, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲ ಈ ಕಷಾಯಕ್ಕೆ ಬೇಕಾಗುತ್ತೆ. ಫ್ರೆಂಡ್ಸ್, ಆದ್ರೆ ಶುಗರ್ ಪೇಷಂಟ್ ಅವರು ನಿಮ್ಮ ಶುಗರ್ ಲೆವೆಲ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಬೆಲ್ಲವನ್ನ ಯೂಸ್ ಮಾಡಬಹುದಾ ಅಥವಾ ಬೇಡವಾ ಅನ್ನೋದನ್ನ ನೋಡ್ಕೊಂಡು ನೀವು ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೇದು.
ಈಗ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಬೇಕು. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಈಗ ಈ ನೀರಿನಲ್ಲಿ ಹಾಕ್ಬೇಕು. ಫ್ರೆಂಡ್ಸ್, ಇದನ್ನ ಒಂದು 2-3 ನಿಮಿಷ ಚೆನ್ನಾಗಿ ಕಾಯಿಸಬೇಕು. ಇದು ಈಗ ಬಾಯ್ಲ್ ಆಗಿದೆ. ಒಂದ್ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು. ಫ್ರೆಂಡ್ಸ್, ಇದು ತಣ್ಣಗಾಗಿದೆ. ಇದನ್ನ ಫಿಲ್ಟರ್ ಮಾಡ್ಕೊಬೇಕು. ಫ್ರೆಂಡ್ಸ್, ಇದಕ್ಕೆ 2-3 ಹನಿಗಳಷ್ಟು ನೀವು ಪುದೀನ ರಸವನ್ನ ಆಡ್ ಮಾಡಬೇಕು. ಈ ಪುದೀನ ರಸ ನಿಮ್ಗೆ ಈಸಿಯಾಗಿ ಆಯುರ್ವೇದ ಶಾಪ್ಸ್ ಗಳಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ವೈರಸ್ಗಳನ್ನ ಫೈಟ್ ಮಾಡೋ ರೆಮಿಡಿ ರೆಡಿ ಆಗಿದೆ. ನಮ್ ದೇಹದಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಅದನ್ನ ನಮ್ ದೇಹ ಯಾವ್ದಾದ್ರೂ ಒಂದ್ ರೂಪದಲ್ಲಿ ನಮ್ಗೆ ತಿಳಿಸುತ್ತೆ ಫ್ರೆಂಡ್ಸ್. ಅಂದ್ರೆ ಗಂಟ್ಲು ನೋವು, ಜ್ವರ, ಶೀತ, ಕೆಮ್ಮು, ಹೀಗೆ ಇದ್ರಲ್ಲಿ ಯಾವ್ದಾದ್ರೂ ಒಂದ್ ಸಮಸ್ಯೆ ಕಾಣಿಸ್ಕೊಂಡಾಗ್ಲೂ ನೀವು ಈ ರೆಮಿಡಿಯನ್ನ ಯೂಸ್ ಮಾಡ್ಬೋದು. ಈ ರೆಮಿಡಿಯನ್ನ ದೊಡ್ಡವರಾದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 1 ಸ್ಪೂನ್ ಅಷ್ಟು ಕುಡಿರಿ. ಅದೇ ಚಿಕ್ಕ ಮಕ್ಕಳಾದ್ರೆ 1 ಸ್ಪೂನ್ ಕೊಡಿ ಸಾಕಾಗುತ್ತೆ. ಫ್ರೆಂಡ್ಸ್, ಈಗಾಗಲೇ ನಾವು ಹೇಳ್ಕೊಂಡಂತೆ ನಮ್ ದೇಹಕ್ಕೆ ಇಂತಹ ವೈರಸ್ಗಳ ಜೊತೆ ಹೋರಾಡೋ ಶಕ್ತಿ ತುಂಬಾನೇ ಹೆಚ್ಚಾಗಿರುತ್ತೆ. ಒಂದ್ ವೇಳೆ ಆ ಶಕ್ತಿ ಕಡಿಮೆ ಆಗಿದ್ರೆ ನಮ್ ದೇಹ ನಮ್ಗೆ ಹೇಳುತ್ತೆ, ಯಾವ್ದಾದ್ರೂ ಒಂದ್ ರೂಪದಲ್ಲಿ ಗೊತ್ತಾಗುವಂತೆ ಮಾಡುತ್ತೆ. ಫ್ರೆಂಡ್ಸ್, ಈ ತರ ಗೊತ್ತಾದಾಗ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಮತ್ತೆ ಹೆಚ್ಚಿಸ್ಕೊಬೇಕು. ಫ್ರೆಂಡ್ಸ್, ಈ ರೋಗ ನಿರೋಧಕ ಶಕ್ತಿಯನ್ನ ನ್ಯಾಚುರಲ್ ಆಗಿ ಹೆಚ್ಚಿಸ್ಕೊಳ್ಳಲು ನಾನು ತುಂಬಾನೇ ವಿಡಿಯೋಸ್ ನ ಮಾಡಿದ್ದೀನಿ. ಅದ್ ಯಾವ್ದಂದ್ರೆ ಕರಿಬೇವಿನ ಕಷಾಯ, ಎಳ್ಳಿನ ಪುಡಿ, ಕರಿಬೇವಿನ ಪುಡಿ, ಹಾಗೆ ನುಗ್ಗೆ ಸೊಪ್ಪಿನ ಕಷಾಯ, ಹಲವು ಜ್ಯೂಸ್ಗಳು, ಇನ್ನು ಮುಂತಾದ ಒಳ್ಳೆ ವಿಡಿಯೋಸ್ ಗಳನ್ನ ನಾನು ಮಾಡಿದ್ದೀನಿ. ಫ್ರೆಂಡ್ಸ್, ಬೇಕಂದ್ರೆ ಇದರ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮಗೆ ತಿಳಿದಿರೋರೆಲ್ಲರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ್ಲೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ, ನಾನು ಕಾಯ್ತಾ ಇರ್ತೀನಿ.